ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಶ್ರೀ ಪ್ರದೀಪ್ ಈಶ್ವರ್ ಅವರು ಆಯೋಜನೆ ಮಾಡಿರ್ತಕ್ಕಂತಹ ಉಚಿತ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಎಲ್ರಿಗೂ ಸ್ವಾಗತವನ್ನು ಕೋರ್ತೇನೆ. ಮುಖ್ಯವಾಗಿ ನಮ್ಮ ಭಾಗದ ಮುಖಂಡರಾದಂತಹ ನಮ್ಮ ಹಿರಿಯರಾದಂತಹ ಮಾಜಿ ಅಧ್ಯಕ್ಷರು ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ಶ್ರೀ ರಮೇಶ್ ಅಣ್ಣವರು, ಆಮೇಲೆ ನಮ್ಮ TAPCMS ಮಾಜಿ ಅಧ್ಯಕ್ಷರಾದಂತಹ ಆವಲ್ ರೆಡ್ಡಿ ಅಣ್ಣವರು, ಆಮೇಲೆ ನಮ್ಮ ತಮ್ಮಣ್ಣವರು, ವೆಂಕಟೇಶ್ ಸಾರು ಮತ್ತು ಜನಾರ್ದನ್ ಅಣ್ಣವರು, ಆಮೇಲೆ ಸೀನಣ್ಣವರು, ನಮ್ಮ ಸಹೋದ್ಯೋಗಿಯಾದಂತಹ ಮೋಹನ್ ಅವರು, ಗಂಗಾಧರ್ ಅಣ್ಣವರು ಎಲ್ಲರೂ ಬಂದಿದ್ದಾರೆ. ತಮಗೆಲ್ರಿಗೂ ಮೊದಲಿಗೆ ಆದರವಾದಂಥ ಸ್ವಾಗತವನ್ನು ಕೋರ್ತೇನೆ. ಬಂಧುಗಳೇ, ನಮ್ಮ ಶಾಸಕರು ಚುನಾವಣೆಗೆ ಮುಂಚೆ ಕೆಲವು ಆಶ್ವಾಸನೆಗಳನ್ನು ಕೊಟ್ಟಿದ್ದರು. ಆ ಆಶ್ವಾಸನೆಗಳ ಪ್ರಕಾರವಾಗಿ ಹಂತ ಹಂತವಾಗಿ ಎಲ್ಲ ಕಾರ್ಯಕ್ರಮಗಳನ್ನು ಜಾರಿ ಮಾಡ್ತಿದ್ದಾರೆ. ನಮ್ಮ ಶಾಸಕರು ಹೇಳಿದ್ದು ನನ್ನ ಪ್ರಮುಖ 2 ದೇವಾಲಯಗಳು ಯಾವುದ್ಯಾವುದು ಅಂತೇನೆಂದರೆ, ಒಂದು ಸರ್ಕಾರಿ ಶಾಲೆ, ಮತ್ತೊಂದು ಸರ್ಕಾರಿ ಆಸ್ಪತ್ರೆ. ಬಂಧುಗಳೇ, ಶಾಸಕರು ಮೊದಲಿಗೆ ಬಂದು ಅಧಿಕಾರ ಸ್ವೀಕಾರ ತಗೊಂಡು ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದ ತಕ್ಷಣ ಮೊದಲಿಗೆ ಶಿಕ್ಷಣ ಇಲಾಖೆಯನ್ನು ಮುಟ್ತಾರೆ. ಶಿಕ್ಷಣ ಇಲಾಖೆಯಲ್ಲಿ ಎಲ್ಲ ಶಿಕ್ಷಕರನ್ನು ಸಭೆ ಕರೀತಾರೆ. ಏಕೆ ಅಂತೇನೆಂದರೆ, ಸರ್ಕಾರಿ ಶಾಲೆ ಅದ್ಭುತವಾದಂಥ ಸಾಧನೆ ಮಾಡಬೇಕು ಅಂತೇನೆಂದರೆ ಶಿಕ್ಷಕರು ತುಂಬ ಮುಖ್ಯ. ಹಾಗಾಗಿ ಮೊದಲಿಗೆ ಅವ್ರ ಸಮಸ್ಯೆಗಳನ್ನು ಕೇಳ್ತಾರೆ, ಮಕ್ಕಳ ಸಮಸ್ಯೆಗಳನ್ನು ಕೇಳ್ತಾರೆ, ಅವ್ರಿಗೆ ಏನೇನು ಬೇಸಿಕ್ ನೀಡ್ಸ್ ಬೇಕೋ ಎಲ್ಲವನ್ನು ಕೊಡ್ತಾರೆ. ಸುಮಾರು ವಿಚಾರಗಳು ಈಗ ನಮ್ಮ ರಮೇಶ್ ಅಣ್ಣವರು, ಆವಲ್ ರೆಡ್ಡಿ ಅಣ್ಣವರು, ಆಮೇಲೆ ನಮ್ಮ ತಮ್ಮಣ್ಣವರು ಎಲ್ಲ ಹೇಳಿದ್ದಾರೆ. ಅವರು ಬಂದಿದ್ದ ತಕ್ಷಣ ನೆಕ್ಸ್ಟ್ ಮಾಡಿದ್ದೇನು ಅಂತೇನೆಂದರೆ, ಮಕ್ಕಳಿಗೆ ಶಿಕ್ಷಣಕ್ಕೆ ಬೇಕಾದಂಥ ಆರ್ಥಿಕ ಸಹಾಯವನ್ನು ಕೊಟ್ಟರು. ಪ್ರತಿಯೊಂದು ಹೈಸ್ಕೂಲ್ನಲ್ಲೂ ಪ್ರತಿ ಮಗುವಿಗೆ 1,000 ರೂಪಾಯಿ ಸ್ಕಾಲರ್ಶಿಪ್ಪನ್ನು ಕೊಟ್ಟರು. PU ಕಾಲೇಜುಗಳಲ್ಲಿ ಸ್ಕಾಲರ್ಶಿಪ್ಗಳನ್ನು ಕೊಟ್ಟರು, ಡಿಗ್ರಿ ಕಾಲೇಜುಗಳಲ್ಲಿ ಸ್ಕಾಲರ್ಶಿಪ್ಸನ್ನು ಕೊಟ್ಟರು. ಹಾಗೆಯೇ ಯಾರು ಕಾಂಪಿಟೇಟಿವ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯಾರು ಸಿದ್ಧರಾಗ್ತಾರೆ ಅವರಿಗೆ ಉಚಿತವಾದಂಥ ಒಂದು ತರಬೇತಿ ಕೊಡೋ ನಿಟ್ಟಿನಲ್ಲಿ ಅವರು ತುಂಬ ಶ್ರಮ ಪಡ್ತಿದ್ದಾರೆ. ಹಾಗೆಯೇ ಆರೋಗ್ಯ ಕ್ಷೇತ್ರದಲ್ಲಿ ಬಂದಾಗ ಅವರು ಹೇಳಿದರು, ನನ್ನ ತಾಯಿ ನೆನಪಿಗಾಗಿ ನಾನು ಆಂಬುಲೆನ್ಸ್ಗಳನ್ನು ಕೊಡ್ತೀನಿ ನನ್ನ ಕ್ಷೇತ್ರಕ್ಕೆ ಅಂತ. ಹಾಗೆಯೇ ಅವರು ಹೇಳಿದ ಮಾತು ಪ್ರಕಾರ ಬಂದರು. ಪ್ರತಿ ಒಂದು ಪಂಚಾಯಿತಿ ಕ್ಷೇತ್ರದಲ್ಲಿ ಸುಮಾರು 10 ಆಂಬುಲೆನ್ಸ್ಗಳನ್ನು ನಮ್ಮ ಕ್ಷೇತ್ರದಲ್ಲಿ ಕೊಟ್ಟಿದ್ದಾರೆ. ಇವತ್ತು ನಾವು ಹೇಳ್ಕೋಬಾರ್ದು, ಸರ್ಕಾರದ ಆಂಬುಲೆನ್ಸ್ಗಳು ಕೂಡ ಕೆಲಸ ಮಾಡ್ತಿಲ್ಲ, ಅಷ್ಟು ಚೆನ್ನಾಗಿ ಈ ಅಮ್ಮ ಆಂಬುಲೆನ್ಸ್ಗಳು ಕೆಲಸ ಮಾಡ್ತಿದ್ದಾವೆ. ಅದಕ್ಕೆ ನಾವು ನಮ್ಮ ಪ್ರದೀಪ್ ಈಶ್ವರ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸಬೇಕು. ಅದಾದ ನಂತರ ಈಗ ನಮ್ಮ ರಮೇಶ್ ಅಣ್ಣವ್ರು ಹೇಳ್ತಿದ್ರು, ಆಟೋ ಚಾಲಕರಿಗಾಗಿರ್ಬೋದು, ಆಮೇಲೆ ಯಾರು ಸಮಸ್ಯೆಗಳಲ್ಲಿರ್ತಾರೋ ಅವ್ರಿಗಾಗಿರ್ಬೋದು, ಅವರು ಯಾವ ಥರ ಒಂದು ಪ್ರತಿ ಮನೇನ ಮುಟ್ತಾ ಇದ್ದಾರೆ ಅಂತೇನೆಂದರೆ, ನಮಸ್ತೆ ಚಿಕ್ಕಬಳ್ಳಾಪುರ ಅಂತ ಒಂದು ಕಾರ್ಯಕ್ರಮ ಮಾಡ್ಕೊಂಡಿದ್ದಾರೆ. ಪ್ರತಿ ಮನೆಗೆ ಅವರೇ ಖುದ್ದಾಗಿ ಹೋಗಿ ಭೇಟಿ ಮಾಡಿ ಅವರ ಸಮಸ್ಯೆಗಳನ್ನು ತಿಳ್ಕೊಂಡು ಅವ್ರ ಸಮಸ್ಯೆಗಳನ್ನು ಅಲ್ಲೇ ಅಧಿಕಾರಿಗಳ ಸಮ್ಮುಖದಲ್ಲಿ ಪರಿಹಾರ ಮಾಡತಕ್ಕಂಥ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಹಾಗೆಯೇ ಪ್ರತಿಯೊಂದು ಪಂಚಾಯಿತಿ ವ್ಯಾಪ್ತಿನಲ್ಲಿ ಒಂದೊಂದು ಆರೋಗ್ಯ ತಪಾಸಣಾ ಶಿಬಿರವನ್ನು ಮಾಡ್ತಿದ್ದಾರೆ. ಇವತ್ತು ಎಲ್ಲ ಬಡವರಿಗೆ, ಎಲ್ಲ ಹಿಂದುಳಿದ ವರ್ಗದವರಿಗೆ ಎಲ್ರಿಗೂ ಒಂದು ಅನುಕೂಲವಾಗ್ತಕ್ಕಂಥ ಈ ಕಾರ್ಯಕ್ರಮ ನಮಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿಯನ್ನು ಮಾಡ್ತೀವಿ ಅಂತ ನಮಗೆ ಮಾತನ್ನು ಕೊಟ್ಟಿದ್ದಾರೆ. ಖಂಡಿತ ಅವ್ರ ಮೇಲೆ ನಂಬಿಕೆ ಇದೆ, ಅವ್ರು ಮಾಡ್ತಾರೆ. ಇಂಥ ಶಾಸಕರು ನಮಗೆ ದೊರೆತಿರೋದು ಖಂಡಿತ ನಮ್ಮ ಅದೃಷ್ಟ. ನನ್ನ ಈ ಒಂದು 2 ಮಾತುಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಭೀಮ್. ಉಚಿತ ಆರೋಗ್ಯ ತಪಾಸಣೆ ಮತ್ತು ಚಿಕಿತ್ಸಾ ಶಿಬಿರವನ್ನು ಈ ದಿವಸ ಈ ದೊಡ್ಡಮಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಈಗಾಗಲೇ ಹಮ್ಮಿಕೊಂಡಿದ್ದೀವಿ. ನಮ್ಮ ಜನಪ್ರಿಯ ಶಾಸಕರಾದಂಥ ಪ್ರದೀಪ್ ಈಶ್ವರ್ ಅವರ ಮುಂದಾಳತ್ವ ಮತ್ತು ಸಹಕಾರದೊಂದಿಗೆ ಈ ಒಂದು ಸಭೆಯಲ್ಲಿ ಹಾಜರಿರ್ತಕ್ಕಂಥ ರಮೇಶ್ ಅಣ್ಣವರೇ, ತಮ್ಮಣ್ಣವರೇ, ವೆಂಕಟೇಶ್ ಅವರೇ, ಜನಾರ್ದನ್ ಅವರೇ, ಮಧು ಅವರೇ, ಶ್ರೀನಿವಾಸ್, ನಮ್ಮ ಗಂಗಾಧರ್ ಅವರೇ, ಪಂಚಾಯತಿ ಸದಸ್ಯರಾದಂಥ ಮೋಹನ್ ಅವರೇ, ನಾರಾಯಣಸ್ವಾಮಿ ಅವರೇ, ಭಾಳ ಮುಖ್ಯವಾಗಿ ಏನು ಈಗ ವೈದ್ಯರು ಮತ್ತು ವೈದ್ಯ ಸಿಬ್ಬಂದಿಯವರು ಇದು ಚೈತನ್ಯ ಹಾಸ್ಪಿಟ್ಲಿಂದ ಬಂದಿರತಕ್ಕಂಥ ಎಲ್ಲ ವೈದ್ಯರಿಗೆ ಮತ್ತು ಅವರ ಒಂದು ಸಹಪಾಠಿಗಳಿಗೆ ನಾನು ಹೃದಯಪೂರ್ವಕವಾಗಿ ಸ್ವಾಗತ ಮಾಡ್ತಾ ಈ ಕಾರ್ಯಕ್ರಮಕ್ಕೆ. ಜೊತೆಗೆ ಇಲ್ಲಿ ನಿಂತಿರ್ತಕ್ಕಂಥ ಎಲ್ಲ ವಿವಿಧ ಇಲಾಖೆಗಳು, ಆಶಾ ಕಾರ್ಯಕರ್ತರಿರ್ಬೋದು, ಅಂಗನವಾಡಿ ಟೀಚರ್ಸ್ ಇರ್ಬೋದು, ಮತ್ತು ಎಲ್ಲ ಗ್ರಾಮದ ಅಣ್ತಮ್ಮಂದರು, ಬಹುಮುಖ್ಯವಾಗಿ ಮೀಡಿಯಾದವ್ರು, ನಿಮ್ಮೆಲ್ಲರಿಗೂ ಸ್ವಾಗತ ಮಾಡ್ತಾ ನಾವು ಹೇಳೋದೇನೆಂದರೆ, ಈಗಾಗಲೇ ಏನು ಹೇಳಬೇಕು ಅಂದ್ಕೊಂಡೆ ರಮೇಶ್ ಅಣ್ಣವ್ರು ಹೇಳಿದ್ದಾರೆ, ಅದನ್ನೇ ಮತ್ತೆ ರಿಪೀಟ್ ಮಾಡೋ ಅವಶ್ಯಕತೆ ಇಲ್ಲ. ಭಾಳ ಮುಖ್ಯವಾಗಿ ನಮಗಂತೂ ಹೃದಯಪೂರ್ವಕವಾಗಿ ನಾವು ಹೇಳ್ತೀವಿ, ಯಾವುದೇ ಕ್ಷೇತ್ರದಲ್ಲಿ ಇಲ್ಲಿಯವರೆಗೆ ನಮಗೂ 65 ವರ್ಷ ವಯಸ್ಸಾಗಿದೆ. ನಮ್ಮ ಶಾಸಕರು ಅವರು ಚುನಾವಣೆ ಪೂರ್ವದಲ್ಲಿ ಹೇಳ್ತಿದ್ರು, ನನ್ನ ಆದ್ಯತೆ ವೃದ್ಧಿ ಮಾಡೋದು ಮತ್ತು ಆರೋಗ್ಯ ಕೊಡಬೇಕು, ನನ್ನ ಒಂದು
ಕಾನ್ಸ್ಟಿಟ್ಯೂಯೆನ್ಸಿನ ವ್ಯಾಪ್ತಿಯಲ್ಲಿ ಅಂತ ಅವ್ರು ಹೇಳ್ತಿದ್ರು. ಆ ಒಂದು ಅದಕ್ಕೆ ಅನುಗುಣವಾಗಿ ಅವರು ಏನು ನುಡಿದಂತೆ ಅವರು ಹಿಂದೆ ಪ್ರೀ ಎಲೆಕ್ಷನಲ್ಲಿ ಆಶ್ವಾಸನೆ ಕೊಟ್ಟಿದ್ದರು. ಎಲೆಕ್ಷನ್ ಮುಂಚೆ ಚುನಾವಣೆಯನ್ನು ಮುಗಿದ ತಕ್ಷಣದಲ್ಲೇ ಅವರು ಕಾರ್ಯಪ್ರವೃತ್ತರಾಗಿ ಈಗಾಗಲೇ 4-5 ಇಂಥದ್ದು ಗ್ರಾಮಾಂತರ ಪ್ರದೇಶದಲ್ಲಿ ಆರೋಗ್ಯ ತಪಾಸಣೆ ಮತ್ತು ಉಚಿತ ಚಿಕಿತ್ಸಾ ಸೌಲಭ್ಯಗಳದ್ದು ಕ್ಯಾಂಪ್ಗಳು ನಡೆಸಿದ್ದಾರೆ. ಜೊತೆಗೆ ಈ ನಮ್ಮ ರಮೇಶ್ ಅಣ್ಣವ್ರು ಹೇಳ್ತಿದ್ರು, ಚುನಾವಣೆ ಹತ್ರ ಬಂದಾಗ ರಂಗೋಲಿ ಸ್ಪರ್ಧೆ, ಆ ಸ್ಪರ್ಧೆ, ಈ ಸ್ಪರ್ಧೆ, ಏನೇನೋ ಎಲ್ಲ ಸ್ಪರ್ಧೆಗಳು ದೇಶದಲ್ಲಿ ಇಲ್ದವೆಲ್ಲ ಬಂದ್ಬಿಡ್ತದೆ. ಚುನಾವಣೆ ಮುಗಿದ ಮೇಲೆ ಏನೋ ಅವೆಲ್ಲ ಹೊರಟೋಗ್ತವೆ. ಆದರೆ ಈಗಿನ ಪರಿಸ್ಥಿತಿನಲ್ಲಿ ನಮ್ಮ ಈ ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆ ಆಗಿರ್ತಕ್ಕಂಥ ನಮ್ಮ ಪ್ರದೀಪ್ ಈಶ್ವರ್ ಅವರು ಶಾಸಕರು ಚುನಾವಣೆ ನಂತರದಲ್ಲಿ ಚುನಾವಣೆ ಮುಂಚೆ ಏನು ಮಾಡ್ತಾಯಿದ್ದೋ ಅಂಥ ಕಾರ್ಯಕ್ರಮಗಳನ್ನ ನಿರಂತರವಾಗಿ ಈ ಕ್ಷೇತ್ರದ ಜನತೆಗಳಿಗೆ ಕೊಡ್ತಾ ಬರ್ತಾಯಿದ್ದಾರೆ. ಅದರಲ್ಲಿ ನಿಮಗೆಲ್ಲ ಗೊತ್ತಿರ್ಬೋದು, ತಾಯಂದಿರಿಗೆ ಈ ಗೌರಿ ಹಬ್ಬದ ಸಮಯದಲ್ಲಿ ನಿಮಗೆ ನಾವು ಅರ್ಶಿನ ಕುಂಕುಮ ಕೊಡ್ತೀನಿ, ನಿಮ್ಮ ಮಗನಾಗಿರ್ತೀನಿ ಅಂತ ಅವರು ಭಾಷೆ ಕೊಟ್ಟಿದ್ದು, ಮಾತಾಡಿದ್ರು ಭಾಷಣದಲ್ಲಿ. ಅದರಂತೆ ನಡ್ಕೊಂಡಿದ್ದಾರೆ. ಈಗ ಶಾಲಾ ಮಕ್ಕಳಿಗೂ ಅಷ್ಟೇ ಎಲ್ಲ ಸ್ವಲ್ಪ ಉಳ್ಳವರು ಅನುಕೂಲಸ್ಥರೆಲ್ಲ ಕಾನ್ವೆಂಟ್ಗಳಲ್ಲಿ ಅಲ್ಲಿ ಇಲ್ಲಿ ಭಾಳ ಒಳ್ಳೊಳ್ಳೆ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡಿಸ್ತಾರೆ. ಅಲ್ಲಿ ಯೂನಿಫಾರ್ಮ್ ಹಾಕ್ಕೊಂಡು ಹೋಗ್ತಾರೆ ಮಕ್ಕಳಿಗೆ. ನಮ್ಮಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಯೂನಿಫಾರ್ಮ್ ಇಲ್ಲದೆ ಇರೋದೇ ಒಂದು ಹಿನ್ನಡೆ ಇಲ್ಲಿ ಅಂತ ಅವ್ರು ಮನಗಂಡು ಪ್ರತಿಯೊಂದು ಶಾಲೆಯಲ್ಲಿ 22,000 ಜನ ಮಕ್ಕಳಿಗೆ ಈಗಾಗಲೇ ಯೂನಿಫಾರ್ಮ್ ಕೊಟ್ಟಿದ್ದಾರೆ ಈ ವರ್ಷ. ನಿರಂತರವಾಗಿ ಇನ್ನೂ ಅವರ ಶಾಸಕರಾಗಿರೋಷ್ಟು ದಿವಸನೂ ಈ ಕಾರ್ಯಕ್ರಮಗಳು ಮುಂದುವರ್ಸ್ಕೊಂಡು ಹೋಗ್ತೀನಿ ಅಂತ ಕೂಡ ಹೇಳಿದ್ದಾರೆ. ಖಂಡಿತ ಅವ್ರು ನಾವು ಈ ಒಂದು ಸಮಯದಲ್ಲಿ ಅವ್ರು ನಾವು ತುಂಬ ಅಭಿನಂದಿಸ್ತೀವಿ. ನಮ್ಮೆಲ್ಲ ಈ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರ ಪರವಾಗಿ ಮತ್ತು ನಮ್ಮ ಈ ಪಂಚಾಯತಿ ಎಲ್ಲ ಜನಸಾಮಾನ್ಯರ ಪರವಾಗಿ ನಾನು ಅವ್ರಿಗೆ ಹೃತ್ಪೂರ್ವವಾದಂಥ ಅಭಿನಂದನೆ ನಾನು ಈ ಒಂದು ಮುಖಾಂತರ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ದೇವರು ಅವರಿಗೆ ಇದೇ ರೀತಿಯಾದಂಥ ಇನ್ನೂ ಹೆಚ್ಚು ಶಕ್ತಿನ ಕೊಟ್ಟು ಜನಸೇವೆನ ಇನ್ನೂ ಅರ್ಥಪೂರ್ಣವಾಗಿ ಇನ್ನೂ ಹೆಚ್ಚೆಚ್ಚು ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಿ, ತನ್ನ ಮೂಲಕ ಇನ್ನೂ ಹೆಚ್ಚು ಜನಪ್ರಿಯರಾಗಲಿ ಅಂತ ನಾವು ಈ ಸಂದರ್ಭದಲ್ಲಿ ಭಾವಿಸ್ತಾ ಏನಿವತ್ತು ಆರೋಗ್ಯ ತಪಾಸಣೆ ಮತ್ತು ಉಚಿತ ಚಿಕಿತ್ಸಾ ಶಿಬಿರ ಅಂತ ನಾವಿಲ್ಲಿ ಮಾಡಿದ್ವಿ. ಇಲ್ಲಿ ಬರೀ ಆರೋಗ್ಯ ತಪಾಸಣೆ ಕಾಯಿಲೆ ಇದ್ದವರು ಮಾತ್ರ ಮಾಡಿಸ್ಕೊಳ್ಬೇಕು ಅಂತಲ್ಲ ತಪಾಸಣೆ, ಆರೋಗ್ಯವಂತರು ನಾವು ಆರೋಗ್ಯವಂತ ಅಂತ ನಾವು ಭಾವಿಸಿರ್ತೀವಿ ಅಂಥವರು ಕೂಡ ಬಂದು ಈ ಒಂದು ಶಿಬಿರದಲ್ಲಿ ಭಾಗವಹಿಸಿ ಆರೋಗ್ಯನ ತಪಾಸಣೆ ಮಾಡಿಸ್ಕೊಳ್ಬೇಕು ಅನ್ನೋಂಥದ್ದು ಮುಖ್ಯ ಉದ್ದೇಶ. ತಪಾಸಣೆ ಕೈಗೊಂಡ ನಂತರ ಅವರಲ್ಲಿ ಏನಾದರೂ ದೋಷಗಳು ಅಥವಾ ಆರೋಗ್ಯ ಲೋಪಗಳು ಕಂಡುಬಂದರೆ ಅವರನ್ನು ನೇರವಾಗಿ ಆ ಒಂದು ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಿ ಈ ಶಿಬಿರದ ಮೂಲಕ ಉಚಿತವಾಗಿ ಏನೆಲ್ಲ ಅದು ಶಸ್ತ್ರಚಿಕಿತ್ಸೆ ಇರ್ಬೋದು ಅಥವಾ ಬೇರೆ ಚಿಕಿತ್ಸೆ ಇರ್ಬೋದು, ಔಷಧೋಪಚಾರ ಇರ್ಬೋದು, ಇನ್ಪೇಷೆಂಟಾಗಿ ಎಲ್ಲ ಉಚಿತವಾಗಿ ಮಾಡಿ ಅವ್ರನ್ನ ಮನೆಗೆ ಕರ್ಕೊಂಡು ಬಂದು ಬಿಡೋಂಥ ಜವಾಬ್ದಾರಿನ ಈ ಶಿಬಿರದಲ್ಲಿ ಇವತ್ತು ಹಮ್ಮಿಕೊಳ್ಳಲಾಗಿದೆ. ಒಂದು ಉದ್ದೇಶ ಆಗಿದೆ. ನೀವು ಇಲ್ಲೇನು ಬಂದಿದ್ದೀರಾ ಈಗ ಈ ಪರೀಕ್ಷೆ ಮಾಡಿಸ್ಕೊಳ್ಳೋದಕ್ಕೆ, ನೀವೆಲ್ಲ ಮನೇಲಿ ಹೋಗಿ ನನ್ನ ಮಕ್ಕಳಿಗೇನು ಕಾಯಿಲೆ ಇಲ್ಲ ಅಂತ ನೀವು ಭಾವನೆ ಮಾಡೋಕ್ಕೆ ಹೋಗಬೇಡಿ. ಪ್ರತಿಯೊಬ್ಬರೂ ಆರೋಗ್ಯ ತಪಾಸಣೆ ವರ್ಷಕ್ಕೊಮ್ಮೆ ಆದರೂ ಮಾಡಿಸ್ಕೊಳ್ಬೇಕು ಅಂತ ವೈದ್ಯರು ಹೇಳ್ತಾರೆ. ನೀವು ಅಟ್ಲೀಸ್ಟ್ ನಿಮ್ಮ ಮನೆ ಬಾಗಿಲಿಗೆ ಬಂದಿದೆ ಈ ಒಂದು ಉಚಿತ ಆರೋಗ್ಯ ತಪಾಸಣೆ ಶಿಬಿರ, ಇದನ್ನು ಸದ್ವಿನಿಯೋಗ ಮಾಡಿಕೊಂಡು ನೀವೆಲ್ಲ ನಿಮ್ಮ ಆರೋಗ್ಯನ ಚೆನ್ನಾಗಿ ಕಾಪಾಡಿಕೊಳ್ಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತಾ ನನ್ನ 2 ಮಾತು ಮುಗಿಸ್ತೀನಿ. ನಮಸ್ಕಾರ.